ಹಣ್ಣಿನ ಬೆಳೆ ಹ್ಯೂಮಿಡ್ ಟ್ರಾಪಿಕಲ್ ಕ್ಲೈಮೇಟ್ನಲ್ಲಿ ಕಂಡುಬರುವಂಥ ಕ್ರಾಪ್. ಕಡಿಮೆ ಇದ್ದಲ್ಲಿ ನಿಮಗೆ ಹ್ಯುಮಿಡಿಟಿಯನ್ನು ಇನ್ಕ್ರೀಸ್ ಮಾಡಿ ಕೊಡ್ಬೋದು. ನನಗೆ ತಿಳಿದ ಮಟ್ಟಿಗೆ ಅಲ್ಲಿಯ ವೆದರ್ ಕಂಡೀಷನನ್ನು ನಿಮಗೆ ಚೇಂಜ್ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ. ಮತ್ತು ನೀವು ಬೆಳೆದಂಥ ಬೆಳೆಯ ಕ್ವಾಲಿಟಿ ಕೂಡ ಭಾಳ ಇಂಪಾರ್ಟೆಂಟ್. ಆ ಕ್ವಾಲಿಟಿ ಇರಬೇಕು. ಈಗ ನಿಮ್ಮ ಹಣ್ಣಿಗೆ ಅಷ್ಟು ಹ್ಯುಮಿಡಿಟಿ ಬೇಕು. ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಹಣ್ಣಿನ ಕೃಷಿ ಅಂತ ಬಂದಾಗ ಯಾವತ್ತಿಗೂ ಕೂಡ ಒಳ್ಳೆ ಮಾರ್ಕೆಟ್ ಇದ್ದೇ ಇರುತ್ತೆ. ಅದೇ ನೀವು ಸ್ಪೆಷಲ್ ಹಣ್ಣುಗಳನ್ನ ಬೆಳೆದಿದ್ದಾದ್ರೆ ಅದಕ್ಕೆ ಸಿಕ್ಕಾಪಟ್ಟೆ ಡಿಮಾಂಡ್ ಇರುತ್ತೆ. ಅದರಲ್ಲೂ ಕೂಡ ರ್ಯಾಂಬೂಟನ್ ಕೃಷಿಯನ್ನ ಮಾಡಿ ನೀವು 12 ಲಕ್ಷ ತನಕ ಆದಾಯವನ್ನ ಕೂಡ ಗಳಿಸಬಹುದು. ಹಾಗಾದ್ರೆ ರ್ಯಾಂಬೂಟನ್ ಕೃಷಿಯನ್ನ ನಾವು ಮಾಡ್ತೀವಿ ಅಂತಂದ್ರೆ ವಾತಾವರಣ ಹೇಗಿರಬೇಕು, ಮಣ್ಣಿನ ರಚನೆ ಹೇಗಿರಬೇಕು, ಹೀಗೆ ಸಾಕಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ರ್ಯಾಂಬೂಟನ್ ಕೃಷಿಯನ್ನ ಮಾಡಿ ಯಶಸ್ವಿಯಾಗಿರುವಂತಹ ಚಂದ್ರಶೇಖರ್ ಅವರು ಇವತ್ತು ನಿಮಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಈ ಹಣ್ಣಿನ ಬೆಳೆ ಹ್ಯೂಮಿಡ್ ಟ್ರಾಪಿಕಲ್ ಕ್ಲೈಮೇಟ್ನಲ್ಲಿ ಕಂಡುಬರುವಂಥ ಕ್ರಾಪ್. ಹ್ಯೂಮಿಡ್ ಟ್ರಾಪಿಕಲ್ ಕ್ಲೈಮೇಟ್, ಈಗ ನಾವು ಮಲೇಷ್ಯಾ ಆಗಲಿ, ಥೈಲ್ಯಾಂಡ್ ಆಗಲಿ, ಸಿಂಗಪೂರ್ ಆಗಲಿ, ಇದು ಫಿಲಿಪೈನ್ಸ್ ಆಗಲಿ, ಇಲ್ಲೆಲ್ಲ ಬೆಳೆಯುವಂಥದ್ದು. ನಮ್ಮ ವೆದರ್ ಅವರಷ್ಟು ಮಳೆ ನಮಗೆ ಬೀಳ್ತಾ ಇಲ್ಲ. ಥಿಯರಿಟಿಕಲಿ ಏನು ಅಂದರೆ ಮಲೇಷ್ಯಾದಲ್ಲಿ ವರ್ಷ ಇಡೀ ಮಳೆ ಬರ್ತದೆ ಅಂತ ಹೇಳುವಂಥ ಒಂದು ಲೆಕ್ಕಾಚಾರ. ನಾನು ಒಂದು 5 ವರ್ಷಗಳ ಹಿಂದೆ ಹೋಗಿದ್ದೆ. ಆ ವರ್ಷ ನಾನು ಮೇಯಲ್ಲಿ ಹೋಗಿದ್ದೆ. ಆಗ ಅವರಿಗೆ ಮಳೆಯೇ ಬಿದ್ದಿರಲಿಲ್ಲ. ಅವರು ಮಳೆಯನ್ನು ಕಾಯ್ತಾಯಿದ್ರು. ಪುಣ್ಯವಶಾತ್ ನಾವು ಹೋದ ದಿನ ಸಂಜೆ ತುಂಬ ಮಳೆ ಆಯಿತು ತೋಟಗಳಲ್ಲಿ. ಈ ಥರದ ಏನು ಕ್ಲೈಮೆಟಿಕ್ ಚೇಂಜಸ್ ಅಲ್ಲಿ ಕೂಡ ನಡೀತದೆ. ಎಲ್ಲಿ ವರ್ಷವಿಡೀ ಮಳೆ ಬರಬೇಕಿತ್ತ, ಇದರ ಏನು ಹೇಳ್ಬೋದು, ಇದರ ಹೋಮ್ಲ್ಯಾಂಡ್ ಈ ಬೆಳೆಯದ್ದು, ಅಲ್ಲಿಯೂ ಏರುಪೇರು ಆಗ್ತದೆ. ನಮ್ಮ ದೇಶದಲ್ಲಿ ನಮ್ಮ ಈ ಕ್ಲೈಮೆಟಿಕ್ ಕಂಡೀಷನ್, ನಮ್ಮ ಈ ಪ್ರದೇಶ, ನಾವೇನು ಹೇಳ್ತೇವೆ ದಕ್ಷಿಣ ಕನ್ನಡ ಜಿಲ್ಲೆ, ಕೇರಳ, ಈ ಪ್ರದೇಶದ ಮಳೆ ಮತ್ತು ಹವಾಮಾನ ಈ ಬೆಳೆಗೆ ಸೂಕ್ತವಾಗಿದೆ. ಸ್ವಲ್ಪ ಬದಲಾವಣೆಗಳನ್ನು ಬೇಕಾದಾಗ ನಾವು ಮಾಡಿಕೊಡ್ಬೋದು. ಈಗ ಹ್ಯೂಮಿಡ್ ಕ್ಲೈಮೇಟ್ ಅಂತ ಹೇಳ್ತೇವೆ. ನಮ್ಮಲ್ಲಿ ಹ್ಯುಮಿಡಿಟಿ ಸಾಧಾರಣ ಈಗ ನಮ್ಮ ಈ ಪ್ರದೇಶದಲ್ಲಿ 78% ಹ್ಯುಮಿಡಿಟಿ ಇದೆ. ಈಗ ಕಡಿಮೆ ಇದ್ದಲ್ಲಿ ನಿಮಗೆ ಹ್ಯುಮಿಡಿಟಿಯನ್ನು ಇನ್ಕ್ರೀಸ್ ಮಾಡಿಕೊಡ್ಬೋದು. ಬೇಕಾದಕ್ಕಿಂತ ಸಾಕಷ್ಟು ನೀರು ಹಾಕಿ ಹ್ಯುಮಿಡ್ ಕ್ಲೈಮೇಟನ್ನು ಮೇಲ್ಗಡೆಯಿಂದ ಕವರ್ ಮಾಡಿಕೊಂಡು ಹ್ಯುಮಿಡಿಟಿಯನ್ನು ಇನ್ಕ್ರೀಸ್ ಮಾಡ್ಬೋದು. ನೀವು ಗ್ರೀನ್ ಹೌಸ್ಗಳನ್ನು ನೋಡಿರ್ಬೋದು. ಅಲ್ಲಿ ಹ್ಯುಮಿಡ್ ಪ್ಲ್ಯಾಂಟ್ಸನ್ನು ಬೆಳೆಸ್ತಾರೆ. ಅದು ಬಿಸಿ ಹೆಚ್ಚು ಮಾಡಿ ನೀರನ್ನು ಆವಿ ಮಾಡಿ ಹ್ಯುಮಿಡ್ ಕ್ಲೈಮೇಟ್ ಕ್ರಿಯೇಟ್ ಮಾಡಿಕೊಳ್ಬೋದು. ಮತ್ತು ಈ ಬೆಳೆಗೆ ಇಡೀ ದೇಶವಿಡೀ ನೋಡಿದರೆ ನನಗೆ ತಿಳಿದಂತೆ ಬೆಂಗಳೂರು ಅಥವಾ ಆ ರೀತಿಯ ಹೈಯರ್ ಎಲಿವೇಷನ್ನಲ್ಲಿ ಈ ಬೆಳೆ ಬರ್ತಾಯಿಲ್ಲ. ಇವನ್ ನಿಮ್ಮ ತಮಿಳುನಾಡಿನಲ್ಲಿರುವಂಥ ಕೊಡೈಕೆನಾಲ್ ಅಥವಾ ನಮ್ಮ ಸಕಲೇಶ್ಪುರ್, ಚಿಕ್ಕಮಗಳೂರು ಕೂಡ ಈ ಬೆಳೆಗೆ ಸೂಕ್ತ ಜಾಗ ಅಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ಸೂಕ್ತ, ಉತ್ತರ ಕನ್ನಡ ಸೂಕ್ತವಾದಂಥ ಜಿಲ್ಲೆ. ಕೇರಳದ ಕಂಪ್ಲೀಟ್ ಕೋಸ್ಟಲ್ ಕ್ಲೈಮೇಟ್ ಚೆನ್ನಾಗಿದೆ. ಸೊ ರೈತರೆ, ಈಗ ನೀವು ರ್ಯಾಂಬೂಟನ್ ಕೃಷಿ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ, ಅದರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಫ್ರೀಡಮ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿ. ಸುಮಾರು 1 ಗಂಟೆ 15 ನಿಮಿಷದ ಸಂಪೂರ್ಣ ಕೋರ್ಸ್ ಇದೆ. ಇಲ್ಲಿ ನಿಮಗೆ ರ್ಯಾಂಬೂಟನ್ ಕೃಷಿಯನ್ನ ಹೇಗೆ ಮಾಡಬೇಕು, ಇಳುವರಿ ಆಗಿರ್ಬೋದು, ವಾತಾವರಣ ಆಗಿರ್ಬೋದು, ಮಾರ್ಕೆಟಿಂಗ್ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ಸೊ ಹಾಗಾಗಿ ಈಗಲೇ ಫ್ರೀಡಮ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿ ನಿಮಗೆ ಬೆಳೆಸ್ಬೋದು. ಮತ್ತು ಮಣ್ಣಿನ ಗುಣ, ನೀರು ಹರಿದು ಹೋಗುವ ಮಣ್ಣಿರಬೇಕು. ಅಂದರೆ ನಿಮ್ಮ ನೀರು ನಿಲ್ಲಬಾರ್ದು, ಹರಿದು ಹೋಗುವಂಥ ಭೂಮಿ ಇರಬೇಕು. ಮತ್ತು ಇದಕ್ಕೆ ಸಾಧಾರಣ 6 pH, ಅಂದರೆ ಎಸಿಡಿಕ್ ಸಾಯಿಲ್ನಲ್ಲಿ ತುಂಬ 6ಕ್ಕಿಂತ ಕೆಳಗಿಳಿದರೆ ಇನ್ನೂ
ಹೆಚ್ಚು ಆಮ್ಲೀಯ ಆಗಿರ್ತದೆ. ಒಂದು 6ರವರೆಗೆ ಇದರಲ್ಲಿ ಬೆಳೀಬೋದು. ಯಾವುದೇ ಬೆಳೆಯನ್ನು ನಿಮಗೆ 7 pHನಲ್ಲಿ ಬೆಳೆಸಲಿಕ್ಕಾದರೆ ಬೆಸ್ಟ್. ಆದರೆ 6 pHನವರೆಗೆ ಕೂಡ ಇದನ್ನು ಬೆಳೆಸ್ಬೋದು. ಮತ್ತು ನಮ್ಮಂಥ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ನೋಡುವಂಥ ಮಣ್ಣು ಮತ್ತು ಕ್ಲೈಮೆಟಿಕ್ ಕಂಡೀಷನ್ ಈ ಬೆಳೆಗೆ ಸೂಕ್ತವಾಗಿದೆ. ಈ ಬೆಳೆ ಮೂಲ ಮಲೇಷ್ಯಾ, ಅಲ್ಲಿಯ ವಾತಾವರಣ ಇದೇ ರೀತಿ ಇದೆ. ನಮ್ಮಷ್ಟೇ ಹ್ಯುಮಿಡ್, ವರ್ಷವಿಡೀ ಮಳೆ ಆಗ್ತದೆ. ನಮಗೆ ವರ್ಷ ಇಡೀ ಮಳೆ ಆಗ್ತಾಯಿಲ್ಲ. ನಮಗೆ ಒಂದು ವರ್ಷದಲ್ಲಿ 4 ತಿಂಗಳು 5 ತಿಂಗಳು ಮಳೆ ಆಗ್ತಾಯಿದೆ. ಅವರಿಗೆ ಆಲ್ಮೋಸ್ಟ್ ನಮ್ಮ ಥಿಯರಿಟಿಕಲಿ ಅದು 12 ತಿಂಗಳು ಕೂಡ ಮಳೆ ಆಗ್ತದೆ ಅಂತ ಹೇಳುವಂಥ ಜಾಗ. ಕರಾವಳಿಯಲ್ಲಿ ಎಲ್ಲ ಕಡೆಯಲ್ಲಿಯೂ ಮಾಡ್ಬೋದು. ಮತ್ತು ಮಣ್ಣು ಅದಕ್ಕೆ ಬಹಳ ಸೆನ್ಸಿಟಿವ್ ಆಗಿಲ್ಲ. ಮಣ್ಣನ್ನು ನೀವು ಯಾವ ರೀತಿಯಲ್ಲಿ ಬೇಕಾದರೂ ಮಾಡಿಕೊಡ್ಬೋದು. ಈಗೇನು ನೀವು ಗೊಬ್ಬರ ಬೇಕಾದ ರೀತಿಯಲ್ಲಿ ಕೊಡ್ಬೋದು. ಅದರ ಡ್ರೈನೇಜನ್ನು ಚೆನ್ನಾಗಿ ಮಾಡಿಕೊಡ್ಬೋದು. ನೀರು ನಿಲ್ಲುವಂಥ ಜಾಗದಲ್ಲಿ ಟ್ರಂಚಸ್ ಹಾಕಿ ನೀವು ನೀರು ನಿಲ್ಲದ ಹಾಗೆ ಮಾಡಿಕೊಡ್ಬೋದು. ಅದೆಲ್ಲ ನಮಗೆ ಮ್ಯಾನ್ ಕ್ಯಾನ್ ಮ್ಯಾನಿಪ್ಯುಲೇಟ್. ಬೀದರ್ ಆ ಭಾಗದಲ್ಲಿ ಈ ಬೆಳೆ ಸೂಕ್ತ ಬೆಳೆ ಅಲ್ಲ. ನಾನು ಹೇಳಿದೆಲ್ಲ, ಹೈ ಹ್ಯುಮಿಡಿಟಿ ಬೇಕು. ಆ ಹೈ ಹ್ಯುಮಿಡಿಟಿ ಅಲ್ಲಿ ಇಲ್ಲ. ಎಷ್ಟು ಹ್ಯುಮಿಡಿಟಿ ಜಾಸ್ತಿ ಇದೆ ಅಷ್ಟು ಒಳ್ಳೆಯದು ಈ ಕ್ರಾಪ್ಗೆ. ನನಗೆ ತಿಳಿದ ಮಟ್ಟಿಗೆ ಅಲ್ಲಿಯ ವೆದರ್ ಕಂಡೀಷನನ್ನು ನಿಮಗೆ ಚೇಂಜ್ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ. ಮತ್ತು ಯಾವುದೇ ಪ್ರದೇಶಕ್ಕೆ ಸೂಕ್ತವಾದಂಥ ಬೆಳೆಯನ್ನು ನಾವು ಹಾಕಿಕೊಡ್ಬೇಕು. ನಾನು ಅಲ್ಲಿಯ ವೆದರನ್ನು ಚೇಂಜ್ ಮಾಡಿಕೊಳ್ತೇನೆ, ಅಲ್ಲಿಯ ಕಂಡೀಷನ್ಸನ್ನು ಬದಲಿಸ್ತೇನೆ ಅಂತ ಹೇಳೋದು ಅದು ಅಷ್ಟು ಒಳ್ಳೆಯ ನಿರ್ಧಾರ ಅಲ್ಲ. ಯಾಕೆಂದರೆ ಅದು ಎಷ್ಟು ನೀವು ಬದಲಿಸಿದರೂ ಅದರ ತೊಂದರೆಗಳನ್ನು ಅನುಭವಿಸಲೇಬೇಕು. ಈಗ ಈ ಬೆಳೆ ಹ್ಯುಮಿಡ್ ಟ್ರಾಪಿಕಲ್ ಕ್ಲೈಮೇಟ್ಗೆ ಹೇಳಿದಂಥ ಬೆಳೆ. ಅಲ್ಲಿ ಬರುವಷ್ಟು ಕ್ವಾಲಿಟಿ ಫ್ರೂಟ್ಸ್ ನಿಮಗೆ ನೀವು ಹೇಳುವ ಜಾಗಗಳಲ್ಲಿ ಬರಲಿಕ್ಕಿಲ್ಲ. ಮತ್ತು ನೀವು ಬೆಳೆದಂಥ ಬೆಳೆಯ ಕ್ವಾಲಿಟಿ ಕೂಡ ಭಾಳ ಇಂಪಾರ್ಟೆಂಟ್. ಆ ಕ್ವಾಲಿಟಿ ಇರಬೇಕು. ಈಗ ನಿಮ್ಮ ಹಣ್ಣಿಗೆ ಅಷ್ಟು ಹ್ಯುಮಿಡಿಟಿ ಬೇಕು, ಆಗ ಮಾತ್ರ ನಿಮ್ಮ ಹಣ್ಣಿನ ಕ್ವಾಲಿಟಿ ಬರ್ತದೆ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕೃಷಿ ಐಡಿಯಾ ಜೊತೆ ನಾನು ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬಾಯ್.